ಪಿ ಜಿಲಿ ಒಬ್ರು ಇದ್ದಾರೆ, ಪ್ರತಿ ತಿಂಗಳು ಹಣ ಕೊಡ್ತಾರೆ ಇವರಿಗೆ ಬಾಡಿಗೆ ರೂಪದಲ್ಲಿ ಅಂತ ಅಂದರೆ ಅವ್ರ ರಕ್ಷಣೆ ಯಾರು ಹೊಣೆ? ಆ ಪಿ ಜಿನ ಕ್ಲೀನ್ ಮಾಡೋದಾಗ್ಲಿ, ಆ ಪಿ ಜಿಯಲ್ಲಿರೋರಿಗೆ ಏನು ಸಮಸ್ಯೆ ಆಗಿದೆ ಅಂತ ಕೇಳ್ಕೊಳ್ಳೋದಾಗ್ಲಿ ಯಾರು ಹೊಣೆ? ಆ ಪಿ ಜಿ ಓನರ್ ತಾನೆ. 2,500 ರೂಪಾಯಿ ಕಳೆದು ಹೋಗಿದೆ. ಅವರೇ ದುಡ್ಕೊಂಡು ತಿನ್ನೋರು ಅವರು, ಪಾಪ ಏನು ರಿಚ್ ಅಲ್ಲ. 2,500 ರೂಪಾಯಿ ಕಳೆದು ಹೋಗಿದೆ ಸರ್ ಅಂತ ಹೇಳಿ ಪಿ ಜಿ ಓನರ್ ಕರೆ ಮಾಡಿ ಹೇಳಿದ್ದಾರೆ. ಅದಕ್ಕೆ ಆ ಯುವತಿಯ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಅಂದರೆ ಇನ್ನು ಏನು ಅರ್ಥ? ಯಾರಿಗೆ ಹೇಳಬೇಕಾಗಿತ್ತು? ಆ ಯುವತಿ ಎದ್ರೆ ಇರು, ನಿನಗೆ ಸೇಫ್ ಅನಿಸಿದ್ರೆ ಇರು, ಇಲ್ಲ ಅಂದರೆ ಹೊರಟೋಗಿಲ್ಲಿಂದ ಅಂತ ಹೇಳಿ ಅವತ್ತೇ ಹೊರಟು ಖಾಲಿ ಮಾಡ್ಬೇಕಂತೆ. ಆ ಯುವತಿ ಎಲ್ಲಿ ಹೋಗ್ಬೇಕು ಪಾಪ? ಆಕೆ ಎಲ್ಲಿಗೆ ಹೋಗ್ಬೇಕಾಕೆ? ಇಂಥ ಪಿ ಜಿ ಓನರ್ ಇಬ್ರಾಹಿಂ, ಇವನು ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ. ಸೊ ಇಷ್ಟೆಲ್ಲ ಆಗುತ್ತೆ. ಅದಾದ ನಂತರ ನೀವು ಪಿ ಜಿ ಓನರ್ ನಿಮ್ಮ ಮೇಲೆ ಕೈ ಮಾಡ್ತಾನೆ? ಕೈ ಮಾಡಿದ್ರು ಸರ್, ಅದೆಲ್ಲ CCTV ಇದೆ ಫುಟೇಜು. ಓಕೆ. ಆಮೇಲೆ CCTV ನಾನು ಏನು ಮಾಡಿದೆ ಸರ್, ಇಲ್ಲ ಆಗಲ್ಲ ಸರ್, ನಾನು ವಯಸ್ಸಾದ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಸರ್, ಈ ಥರ ಎಲ್ಲ ಮಾಡಿದ್ರೆ ಅಂತ ಹೇಳಿದ್ರೆ ಅವಾಗಲೂ ಒಂದ್ಸಲ ಹೊಡಿಯೋಕೆ ಬಂದರು ಸರ್ ನನಗೆ. ಅವಾಗಲೂ ಹೊಡಿಯೋಕೆ ಬಂದರು, ಹಂಗೆ ಸ್ಟಾಪ್ ಆದರು, ಅಲ್ಲೇ ಕೈ ಎತ್ತಿದ್ರು ಸ್ಟಾಪ್ ಆದರು ಸರ್ ಅಲ್ಲೇ. ಆಮೇಲೆ ನಾನು ಏನು ಮಾಡಿದೆ ಸರ್, ನಾನು ವಯಸ್ಸಾಳದವರಿಗೆ 112 ಕಾಲ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೂ ವಯಸ್ಸಾಳ ಅಲ್ಲ, ಅವ್ರ ಅಪ್ಪಗೆ ಫೋನ್ ಮಾಡ್ಕೊ, ನೀನು ಅವ್ರ ಅಪ್ಪಗೆ ಫೋನ್ ಮಾಡ್ಕೊ, ಇಲ್ಲ 1,000 ಕೊಟ್ಟು ನಾನು ಪೊಲೀಸ್ ಅವರಿಗೆ 1,000 ಕೊಟ್ಟು ನಾನು ಆಚೆ ಬರ್ತೀನಿ, ಅದೇನು ಮಾಡ್ಕೊಂತೀಯ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೋದ್ರು ಸರ್ ನನ್ನ ಹತ್ರ ಅವರು.